ನಮಸ್ಕಾರ ವೀಕ್ಷಕರೇ. ಗಲಭೆಗ್ರಸ್ತ ಸಂಬಲ್ಗೆ ಹೋಗಿ ಹಂಗಾಮ ಮಾಡೋದಕ್ಕೆ ಯತ್ನಿಸಿದ್ದ ರಾಹುಲ್ ಗಾಂಧಿಗೆ ಈಗ ಅದೇ ಸಂಬಲ್ ಕೋರ್ಟ್ ಹೊಡೆತ ಕೊಟ್ಟಿದೆ. ಆದರೆ ಯಾವ ವಿಚಾರಕ್ಕೆ ಅನ್ನೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ನಮ್ಮ ಹೋರಾಟ ಬಿಜೆಪಿ ಹಾಗೂ RSS ವಿರುದ್ಧ ಅಲ್ಲ, ನಮ್ಮ ಹೋರಾಟ ಇರೋದು ಭಾರತದ ವಿರುದ್ಧ ಅಂತ ಹೇಳಿ ಓಪನ್ ಆಗಿ ಭಾರತದ ವಿರುದ್ಧ ಇದ್ದೀನಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಸಂಬಲ್ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಇದೇ ವಿಚಾರದ ಸಂಬಂಧ ಸಂಬಲ್ ಸಿಂಗಂ ಅನುಜ್ ಚೌಧರಿ ಕೂಡ ಎಂಟ್ರಿ ಆಗ್ತಾ ಇದ್ದು, ರಾಹುಲ್ಗೆ ತೀವ್ರ ಮುಖಭಂಗ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರ ಜೊತೆಗೆ 2020ರಲ್ಲಿ ದೆಹಲಿಯಲ್ಲಿ ದೊಡ್ಡ ಗಲಭೆ ನಡೆದಿತ್ತು. ಅದನ್ನ ಕೋಮು ಗಲಭೆ ಅಂತ ಫ್ರೇಮ್ ಮಾಡಿ ಹಿಂದೂಗಳನ್ನು ಸೇರಿಸಿ ಬುದ್ಧಿ ಹೇಳೋ ಕೆಲಸ ಆಯ್ತು. ಆದ್ರೆ ಈ ಗಲಭೆ ಹಿಂದೆ ರಾಹುಲ್ ಗಾಂಧಿ ಇರೋದಕ್ಕೆ ದೊಡ್ಡ ಸಾಕ್ಷಿಯೊಂದು ಸಿಕ್ಕಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಹಣಿಯೋದಕ್ಕೆ ಎಷ್ಟು ಜನರು ಎಷ್ಟು ಪಕ್ಷಗಳು ಪ್ರಯತ್ನ ಪಡ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ಬಹಳಷ್ಟು ಸಮಯದಲ್ಲಿ ರಾಹುಲ್ ಗಾಂಧಿಗೆ ಮುಳುವಾಗ್ತಾ ಇರೋದು ತಮ್ಮದೇ ಸ್ವಯಂಕೃತ ಅಪರಾಧಗಳು ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ದೇಶದ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಮಾತಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕಾಮನ್ ಸೆನ್ಸ್. ರಾಹುಲ್ ಕೂಡ ಎಚ್ಚರವಾಗಿ ಇದ್ದಾರೆ. ಆದ್ರೆ ಭಾರತ ಹಾಗೂ ಹಿಂದೂ ಧರ್ಮವನ್ನ ಹೊರತುಪಡಿಸಿ ಬೇರೆಯವರ ವಿಚಾರದಲ್ಲಿ ಏನೇ ಆದ್ರೂ ನನ್ನನ್ನ ಜೈಲಿಗೆ ಹಾಕೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಧೈರ್ಯವೋ, ಅಥವಾ ಮೋದಿ ಅಲ್ಲ ಯೋಗಿ ಬಂದರೂ ಭಾರತದಲ್ಲಿ ನಾವ್ ಯಾವತ್ತೂ ಸೇಫ್ ಅನ್ನೋ ನಂಬಿಕೆಯಿಂದಲೋ ರಾಹುಲ್ ಇಡ್ತಾ ಇರೋ ಹೆಜ್ಜೆಗಳೆಲ್ಲ ಕಾಂಟ್ರವರ್ಸಿಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಈ ಹೊತ್ತಲ್ಲಿ ಕಾಂಗ್ರೆಸ್ ಸಮಾವೇಶವೊಂದರಲ್ಲಿ ಭಾರತವನ್ನೇ ಎದುರು ಹಾಕಿಕೊಳ್ತೀವಿ ಅಂತ ಹೇಳಿದ್ದಕ್ಕೆ ಕೋರ್ಟ್ ಕಡೆಯಿಂದ ನೋಟಿಸ್ ಬಂದಿದೆ. ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ 4ರಂದು ಕೋರ್ಟ್ಗೆ ಹಾಜರಾಗಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ವೇಳೆ ಕೋರ್ಟ್ಗೆ ಬರೋದಕ್ಕೆ ಆಗೋದಿಲ್ಲ ಅಂದ್ರೆ ಈ ನೋಟಿಸ್ಗೆ ಸರಿಯಾದ ಉತ್ತರವನ್ನ ಕೊಡಬೇಕು. ಈ ಎರಡರಲ್ಲಿ ಒಂದನ್ನ ತಪ್ಪದೆ ಮಾಡಲೇಬೇಕು ಅಂತ ಕೋರ್ಟ್ ಖಡಕ್ ಆಗಿ ಹೇಳಿದೆ. ಈ ಆಪ್ಷನ್ ಕೊಟ್ಟ ಮೇಲೆ ರಾಹುಲ್ ಗಾಂಧಿ ಖಂಡಿತ ಬರೋದಿಲ್ಲ ಅನ್ನೋದು ಕೋರ್ಟ್ಗೆ ಗೊತ್ತಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿಯ ವಿವಾದಗಳು ಇದೇ ಮೊದಲು ಅಲ್ಲ, ಕೊನೆಯೂ ಅಲ್ಲ. ಈ ಹಿಂದೆ ಸಾಕಷ್ಟು ಹೇಳಿಕೆಗಳು, ವಿವಾದ, ಹಗರಣ, ಈ ರೀತಿ ಎಷ್ಟೋ ನೋಟಿಸ್ಗಳು ರಾಹುಲ್ ಗಾಂಧಿ ಮನೆ ಬಾಗಿಲನ್ನ ಬರೆದಿದ್ರು. ಬಹುತೇಕ ಸಂದರ್ಭದಲ್ಲಿ ರಾಹುಲ್ ಕೋರ್ಟ್ ಕಡೆ ತಲೆಯೇ ಹಾಕಿಲ್ಲ. ಈಗ ಕೋರ್ಟ್ ಕಡೆಯಿಂದಲೇ ಆಪ್ಷನ್ ಬಂದಿರೋದ್ರಿಂದ ರಾಹುಲ್ ಏನು ಪ್ರತಿಕ್ರಿಯೆ ಕೊಡ್ಬೋದು ಅನ್ನೋ ಕುತೂಹಲ ಎಲ್ಲರಲ್ಲೂ ಕಾಡ್ತಾ ಇದೆ. ಆದ್ರೆ ತಲೆ ಮೇಲೆ ತಲೆ ಹೋದ್ರೂ ಭಾರತೀಯರ ಕ್ಷಮೆ ಕೇಳೋದಿಲ್ಲ, ಭಾರತಕ್ಕೆ ತಲೆ ಬಾಗೋ ಕೆಲಸವನ್ನ ಅವರು ಮಾಡೋದಿಲ್ಲ ಅಂತ ಬಹುತೇಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂದ್ಹಾಗೆ ಕೋರ್ಟ್ ನೋಟಿಸ್ ಕೊಡ್ಬೇಕು ಅಂದ್ರೆ ಯಾರಾದ್ರೂ ಪೆಟಿಷನ್ ಹಾಕಿರ್ಬೇಕಲ್ವಾ? ಸಿಮ್ರನ್ ಎನ್ನುವವರು ಪೆಟಿಷನ್ ಹಾಕಿರೋದ್ರಿಂದ ಸಂಬಲ್ ಕೋರ್ಟ್ ನೋಟಿಸ್ ಕೊಟ್ಟಿದೆ ಅಂತ ವರದಿಯಾಗಿದೆ. ಭಾರತದ ವಿರುದ್ಧ ರಾಹುಲ್ ಮಾತುಗಳು ನನಗೆ ನೋವು ತರಿಸಿದೆ ಅನ್ನೋ ರೀಸನ್ ಕೊಟ್ಟು ರಾಹುಲ್ ವಿರುದ್ಧ ಅವರು ಪೆಟಿಷನ್ ಹಾಕಿದ್ರು. ಈ ಹಿಂದೆ ಬಿಹಾರ ಮೂಲದ ವ್ಯಕ್ತಿಯೊಬ್ಬರು ರಾಹುಲ್ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು. ರಾಹುಲ್ ಆ ಮಾತನ್ನ ಹೇಳುವಾಗ ಲೈವ್ ನಲ್ಲಿ ಅದನ್ನ ಕೇಳಿಸ್ಕೊಂಡಿದ್ದ ಆ ವ್ಯಕ್ತಿ ಆತಂಕದಲ್ಲಿ ಕೈಯಲ್ಲಿದ್ದ 5 ಲೀಟರ್ ಹಾಲನ್ನ ಚೆಲ್ಲಿಕೊಂಡಿದ್ರು. ಇದಾದ ಬಳಿಕ ತಮಗಾದ ನಷ್ಟದ ಬಗ್ಗೆ ಹೇಳಿಕೊಂಡಿದ್ದು ದೊಡ್ಡ ಸುದ್ದಿಯಾಗಿತ್ತು. ಅಲ್ಲದೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ನಲ್ಲೂ ಆ ಬಗ್ಗೆ ವಿವರವಾಗಿ ಹೇಳಿದ್ವಿ. ಆದ್ರೆ ಭಾರತೀಯರ ಮನಸ್ಸಿಗೆ ಧಕ್ಕೆಯಾಗಿ ಏನ್ ಪ್ರಯೋಜನ? ದೇಶದ್ರೋಹಿ ಮನಸ್ಥಿತಿ ಇರೋ ರಾಹುಲ್ರನ್ನ ಭಾರತದಲ್ಲಿ ಇರುವವರೇ ವೋಟ್ ಹಾಕಿ ಗೆಲ್ಲಿಸ್ತಾ ಇದ್ದಾರೆ ಅನ್ನೋದು ಕೂಡ ಜನರ ಮಾತು. ಇನ್ನು ಅಪ್ಪಿತಪ್ಪಿ ರಾಹುಲ್ ಕೋರ್ಟ್ ನೋಟಿಸ್ಗೆ ಬೆಲೆ ಕೊಟ್ಟು ಹಾಜರಾದ್ರು ಅಂದ್ರೆ ಆ ಹೊತ್ತಲ್ಲಿ ಆಗೋ ಹೈಡ್ರಾಮಾಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಂಬಲ್ ಸಿಂಗಂ ಅಂತ ಫೇಮಸ್ ಆಗ್ತಾ ಇರೋ CO ಅನುಜ್ ಚೌಧರಿಯನ್ನ ನೇಮಿಸಲಾಗಿದೆ. ಸಂಬಲ್ಗೆ ರಾಹುಲ್ ಎಂಟ್ರಿ ಕೊಡೋದ್ರಿಂದ ಕಾನೂನು ಸುವ್ಯವಸ್ಥೆ ಹಾಳಾಗದಂತೆ ತಡಿಬೇಕು ಅಂತ ಅನುಜ್ಗೆ ಸಂದೇಶ ಕೊಡಲಾಗಿದೆ. ಕೋರ್ಟ್ ನೋಟಿಸ್ ವಿಚಾರದಲ್ಲಿ ರಾಹುಲ್ ಹೆಂಗೆ ಅನ್ನೋದನ್ನ ಆಲ್ರೆಡಿ ಹೇಳಿದ್ವಿ. ಆದ್ರೆ ಈಗ ರಾಹುಲ್ ಬರೋ ಸಾಧ್ಯತೆ ಇದೆ ಅನ್ನೋದಕ್ಕೂ ಒಂದಷ್ಟು ಕಾರಣಗಳಿವೆ. ಫುಲ್ ಟೈಮ್ ರಾಜಕೀಯಕ್ಕೆ ಇಳಿದಿರೋ ರಾಹುಲ್ಗೆ ದೇಶದ ಅಭಿವೃದ್ಧಿ ಕುರಿತಂತೆ ಯಾವ ವಿಷನ್ ಇಲ್ಲ ಅನ್ನೋದು ಆಲ್ರೆಡಿ ಭಾರತೀಯರಿಗೆ ಗೊತ್ತಾಗಿದೆ. ಆದ್ರೆ ಸುದ್ದಿ ಆಗುತ್ತೆ, ಮೀಡಿಯಾ ಅಟೆನ್ಷನ್ ಡೈವರ್ಟ್ ಆಗುತ್ತೆ, ಗಲಭೆ ಹೇಳೋ ಚಾನ್ಸ್ ಇದೆ ಅಂದ್ರೆ ರಾಹುಲ್ ಆ ಅವಕಾಶವನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಹೆಂಗೂ ಒಂದ್ಸಲ ಸಂಬಲ್ಗೆ ಬರೋದಕ್ಕೆ ಟ್ರೈ ಮಾಡಿದಾಗ ದೊಡ್ಡ ಹಂಗಾಮ ಆಗಿತ್ತು. ಈಗ ಮತ್ತೆ ಎಂಟ್ರಿ ಕೊಟ್ಟು ಇನ್ನೊಂದು ಸಲ ಎಲ್ಲರನ್ನು ರೊಚ್ಚಿಗೆಬ್ಬಿಸಬಹುದು ಅಂತ ಯೋಚನೆ ಮಾಡ್ಕೊಂಡು ಬಂದ್ರೂ ಬರ್ಬೋದು ಅನ್ನೋ ಅನುಮಾನಗಳು ಕೂಡ ದಟ್ಟವಾಗಿವೆ. ಇದೇ ಕಾರಣಕ್ಕೆ ಮೊದಲೇ ಜಾಗೃತಿ ವಹಿಸೋ ಕೆಲಸ ಆಗ್ತಾ ಇದೆ ಅಂತ ಹೇಳಲಾಗಿದೆ. ಇನ್ನು ಈತ 2020ರ ದೆಹಲಿ ಗಲಭೆಯಲ್ಲಿ ರಾಹುಲ್ ಪಾತ್ರ ಇತ್ತ ಅನ್ನೋ ಅನುಮಾನಕ್ಕೆ ದೊಡ್ಡ ಸಾಕ್ಷಿಯೊಂದು ಸಿಗ್ತಾ ಇದೆ. ಅದೇ ರಾಹುಲ್ ಗಾಂಧಿಯ ಆಪ್ತ ಸಚಿನ್ ರಾವ್ ದೆಹಲಿಯ ಗಲಭೆ ಚರ್ಚೆ ನಡೆದ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಆಕ್ಟಿವ್ ಇದ್ರು ಅನ್ನೋದಕ್ಕೆ ಹಿಂಟ್ ಸಿಗ್ತಾ ಇರೋದು. ದೆಹಲಿ ಗಲಭೆ ಬಳಿಕ ನಡೆದ ತನಿಖೆಯಲ್ಲಿ ಇದೆಲ್ಲದರ ಹಿಂದೆ DPSG ಅನ್ನೋ ವಾಟ್ಸ್ಆಪ್ ಗ್ರೂಪ್ ಕೈವಾಡ ಇದೆ ಅನ್ನೋದು ಗೊತ್ತಿತ್ತು. ಆ ಗ್ರೂಪ್ ನಲ್ಲಿ ದೇಶದ್ರೋಹಿ ವಿಚಾರಗಳಲ್ಲೇ ಸುದ್ದಿಯಾಗೋ ಉಮರ್ ಖಾಲಿದ್, ಹರ್ಷ್ ಮಂದಾರ್, ಯೋಗೇಂದ್ರ ಯಾದವ್, ನದೀಮ್ ಖಾನ್, ಖಾಲಿದ್ ಸೈಫಿ, ಸಾಹಿಲ್, ರಾಹುಲ್ ರಾಯ್, ಸಬಾ ದೇವಾನ್, ಅಮೃತಾ ಜೋಹ್ರಿ, ಆಸಿಫ್ ಮುತ್ತಾಬಾ ಸೇರಿ ಹಲವು ವಿವಾದಾತ್ಮಕ ವ್ಯಕ್ತಿಗಳಿದ್ರು ಅನ್ನೋದು ಗೊತ್ತಾಗಿತ್ತು. ಅದೇ ಗ್ರೂಪ್ ನಲ್ಲಿ ರಾಹುಲ್ ಆಪ್ತ ಸಚಿನ್ ರಾವ್ ಕೂಡ ಇದ್ದ ಅನ್ನೋದು ಈಗ ಬಹಿರಂಗವಾಗ್ತಾ ಇದೆ. 2020 ಮಾರ್ಚ್ 5ರಂದು ದೆಹಲಿ ಗಲಭೆ ನಡೆದರೆ ಡಿಸೆಂಬರ್ 26, 2019ರಲ್ಲಿ ಈ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ. ಆ ಟೈಮ್ನಲ್ಲಿ CAA ವಿರುದ್ಧ ಹೋರಾಟ ನಡೀತಾ ಇತ್ತು ಹಾಗೂ ಶಹೀನ್ ಬಾಗ್ಗಳಲ್ಲಿ ಹೋರಾಟ ಮುಂದುವರೆದಿತ್ತು.
ಈ ಗಲಭೆಗಳನ್ನ ಹೇಗೆ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಸಲುವಾಗಿ ಚರ್ಚೆಗಳನ್ನ ನಡೆಸೋದಕ್ಕೆ ಈ ಗ್ರೂಪ್ ಸ್ಥಾಪನೆ ಆಗಿರುತ್ತೆ. ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲಿ ಪ್ರೊಟೆಸ್ಟ್ ಹೆಸರಲ್ಲಿ ಹೇಗೆ ಗಲಭೆ ಎಬ್ಬಿಸಬೇಕು, ಅದರಲ್ಲೂ ಮಹಿಳೆಯರು ಜಾಸ್ತಿ ಇರೋ ಕಡೆ ಗಲಭೆ ಶುರು ಮಾಡಿದ್ರೆ ಪೊಲೀಸರಿಗೆ ಈಸಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಆಗೋದಿಲ್ಲ. ಇಂಥ ಪ್ಲಾನ್ಗಳನ್ನೇ ಇಲ್ಲಿ ಮಾಡಲಾಗ್ತಾ ಇತ್ತು. ಅಲ್ಲದೆ ಗಲಭೆಗೆಂದೇ ಬರ್ತಾ ಇದ್ದ ಫಂಡ್ಗಳನ್ನ ಮ್ಯಾನೇಜ್ ಮಾಡೋ ಕೆಲಸ ಕೂಡ ಇಲ್ಲಿಂದಲೇ ಆಗ್ತಾ ಇತ್ತು ಅನ್ನೋ ಸುದ್ದಿಗಳು ಇವೆ. ಈ ಗ್ರೂಪ್ ಕ್ರಿಯೇಟ್ ಆದ ದಿನವೇ ಇದರಲ್ಲಿ ಕೆಲವರು ಅನ್ನೋನ್ ವ್ಯಕ್ತಿಗಳಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಹಲವರು ಎತ್ತುತ್ತಾರೆ. ಪೊಲೀಸ್ ತನಿಖೆಯಲ್ಲಿ ಬಹಿರಂಗಗೊಂಡಿರೋ ಸ್ಕ್ರೀನ್ ಶಾಟ್ಗಳ ಪ್ರಕಾರ PC ಅನ್ನೋ ವ್ಯಕ್ತಿ ಈ ಪ್ರಶ್ನೆಯನ್ನ ಗ್ರೂಪ್ ಅಡ್ಮಿನ್ ರಾಹುಲ್ ರಾಯ್ ಮುಂದೆ ಬಿಚ್ಚಿಡ್ತಾರೆ. ಕೊನೆಗೆ ಎಲ್ಲರೂ ತಮ್ಮ ತಮ್ಮ ಐಡೆಂಟಿಟಿಯನ್ನ ಬಹಿರಂಗಪಡಿಸಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸೋ ರಾಹುಲ್ ರಾಯ್, ಗ್ರೂಪ್ ನಲ್ಲಿ ಅನ್ನೋನ್ ಯಾರು ಇಲ್ಲ, ಯಾರೆಲ್ಲ ಉಮರ್ ಖಾಲಿದ್ ಮೀಟಿಂಗ್ಗೆ ಬಂದಿದ್ರೋ ಅವರೇ ಈ ಗ್ರೂಪ್ ನಲ್ಲಿ ಇರೋದು ಅಂತ ಕ್ಲಾರಿಟಿ ಕೊಡ್ತಾನೆ. ಆದ್ರೂ ಎಲ್ಲರೂ ತಮ್ಮ ತಮ್ಮ ಐಡೆಂಟಿಟಿ ಬಗ್ಗೆ ಹೇಳ್ತಾ ಬರ್ತಾರೆ. ಈ ಹೊತ್ತಲ್ಲಿ PC ಅಂದ್ರೆ ಪ್ರಿಯದರ್ಶಿ ಚೌಧರಿ ಅನ್ನೋದು ಗೊತ್ತಾಗುತ್ತೆ. ಆತ ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದು ಗಾಂಧಿ ಪೀಸ್ ಅಸೋಸಿಯೇಷನ್ ಜೊತೆ ಲಿಂಕ್ ನಲ್ಲಿರೋದು ಬಹಿರಂಗ ಆಗುತ್ತೆ. ಅಲ್ಲದೆ ರಾಜಕೀಯವಾಗಿ ಆತ ಆಮ್ ಆದ್ಮಿ ಪಕ್ಷದವನಾಗಿದ್ದು ಭಾರತದ ವಿರುದ್ಧ ಫೇಕ್ ನ್ಯೂಸ್ ಗಳನ್ನ ಹರಡಿಸೋದ್ರಲ್ಲೂ ಕೂಡ ಸುದ್ದಿಯಾಗಿದ್ದ ಅನ್ನೋದು ಬಹಿರಂಗವಾಗುತ್ತೆ. ಈ ಐಡೆಂಟಿಟಿ ರಿವೀಲ್ ಹೊತ್ತಲ್ಲಿ ಫೆಬ್ರವರಿ 3ನೇ ತಾರೀಕು 8:03 ಬೆಳಗ್ಗೆ ಒಂದು ಮೆಸೇಜ್ ಬರುತ್ತೆ. ನಾನು ಸಚಿನ್ ರಾವ್ ಅಂತ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ದೇನೆ ಅನ್ನೋದನ್ನ ಹೇಳ್ತಾನೆ. ಇದೇ ಡೀಟೇಲ್ಸ್ ಈಗ ರಾಹುಲ್ ಗಾಂಧಿ ಬುಡಕ್ಕೆ ಬಂದಿರೋದು. ಇಡೀ ಗಲಭೆ ಹೇಗೆ ನಡೆಸಬೇಕು, ಯಾರನ್ನೆಲ್ಲ ಮುಂದೆ ಬಿಡಬೇಕು ಅನ್ನೋ ಡಿಸ್ಕಷನ್ಗಳು ಗ್ರೂಪ್ ನಲ್ಲಿ ನಡೆಯೋ ಹೊತ್ತಲ್ಲಿ ಈತ ಆ ಗ್ರೂಪ್ ನಲ್ಲೇ ಇರ್ತಾನೆ. ಆದ್ರೆ ಒಂದೇ ಒಂದು ಮೆಸೇಜ್ಗೆ ರಿಪ್ಲೈ ಕೊಡ್ತಾ ಇರೋದಿಲ್ಲ. ಕೊನೆಗೆ ಪ್ಲಾನ್ ನಂತೆಯೇ ದೆಹಲಿ ಗಲಭೆ ನಡೆಸಿದ ಬಳಿಕ ಮಾರ್ಚ್ 12ನೇ ತಾರೀಕು ಇಬ್ಬರನ್ನ ಆ ಗ್ರೂಪ್ ನಿಂದ ರಿಮೂವ್ ಮಾಡಲಾಗುತ್ತೆ. ಅದರಲ್ಲಿ ಒಬ್ಬ ಸಚಿನ್ ರಾವ್, ಇನ್ನೊಬ್ಬ ಆತರ್ ಖಾನ್. ಗಲಭೆ ಪ್ಲಾನ್ಗಳು ಹೇಗಾಗ್ತಾ ಇದೆ ಅನ್ನೋದನ್ನ ಮಾನಿಟರ್ ಮಾಡಿ ರಾಹುಲ್ ಅಥವಾ ಹೈಕಮಾಂಡ್ಗೆ ತಿಳಿಸೋ ಸಲುವಾಗಿಯೇ ಈತನನ್ನ ಅಲ್ಲಿ ಬಿಡಲಾಗಿತ್ತು ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಈ ಬಗ್ಗೆ ಕೆದಕುತ್ತಾ ಹೋದ್ರೆ ಸಿಕ್ಕಾಪಟ್ಟೆ ಮಾಹಿತಿಗಳು ಸಿಗ್ತಾನೆ ಹೋಗ್ತಾ ಇವೆ. ಇನ್ನು ಸಚಿನ್ ರಾವ್ಗೂ ರಾಹುಲ್ಗೂ ಸಂಬಂಧ ಏನು ಅಂತ ಹುಡುಕ್ತಾ ಹೋದ್ರೆ ರಾಹುಲ್ ಗಾಂಧಿಯ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ವ್ಯಕ್ತಿಗಳ ಪೈಕಿ ಸಚಿನ್ ರಾವ್ ಕೂಡ ಒಬ್ಬ. ಆತನ ಕೆಪಾಸಿಟಿಯನ್ನ ನೋಡಿ ಖುದ್ದು ರಾಹುಲ್ ಗಾಂಧಿಯೇ ತನ್ನ ಕೋರ್ ಟೀಮ್ಗೆ ಆತನನ್ನ ಹಾಕಿಕೊಂಡಿರ್ತಾರೆ ಅನ್ನೋ ಮಾಹಿತಿಗಳು ಬೆಳಕಿಗೆ ಬರ್ತಾ ಇವೆ. ಅಲ್ಲದೆ ಕಾಂಗ್ರೆಸ್ನಲ್ಲಿ ದಶಕಗಳ ಕಾಲ ಕೆಲಸ ಮಾಡಿ ನಂತರ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದ ಹಿರಿಯ ನಾಯಕ ಗುಲಾಂ ನಬಿ ಆಜಾದ್ ತಮ್ಮ ಕೊನೆಯ ಪತ್ರದಲ್ಲಿ ಈತನ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರು ಅನ್ನೋ ಸುದ್ದಿಗಳು ಈಗ ರಿವೀಲ್ ಆಗ್ತಾ ಇವೆ. ಒಟ್ನಲ್ಲಿ ರಾಹುಲ್ ಮೇಲೆ ಬಂದಿರೋ ಈ ಆರೋಪಗಳನ್ನ ನೋಡಿದ್ರೆ ಬಿಜೆಪಿ ಹಾಗೂ ಭಾರತೀಯರು ಪಪ್ಪು ಅಂತ ಕರೀಬಹುದು. ಆದ್ರೆ ರಾಹುಲ್ ಯಾರಿಗೂ ಕಮ್ಮಿ ಇಲ್ಲ. ಮನಸ್ಸು ಮಾಡಿದ್ರೆ ಇಡೀ ಇಂಡಿಯಾಗೆ ಒಂದು ಗತಿ ಕಾಣಿಸುವಷ್ಟು ಸ್ಟ್ರಾಂಗ್ ನಾಯಕ ಅಂತ ಹಲವರು ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.